स एवं विद्वान् अस्मात् शरीरभेदात् ऊर्ध्व उत्क्रम्य अमुष्मिन् स्वर्गे लोके आಯ್ತಲ್ವಾ ಇದು ಆಯ್ತಲ್ವಾ ಅಮೃತ ಸಮಭವತ್ ಭಾಷ್ಯ ಆಗಿಲ್ಲ ಅಲ್ವಾ ಹೀಗೆ ಆತನು ಈ ವಿದ್ವಾಂಸನಾಗಿ ಆತ್ಮನ ತಿಳಿದು ಈ ಶರೀರ ಭೇದದಿಂದ ಮೇಲಕ್ಕೆ ಎದ್ದವನಾಗಿ ಅಸ್ಮಿನ್ ಸ್ವರ್ಗೀಯ ಲೋಕೆಯನ್ನು ಆತ್ಮಲೋಕ ಅಂತ ಆನಂದ ಲೋಕಕ್ಕೆ ಸ್ವರ್ಗಲೋಕ ಅಂತಾರೆ. ಬ್ರಹ್ಮಲೋಕ, ಆನಂದ ಲೋಕ, ಅಮೃತ ಆತ್ಮಲೋಕ ಅದನ್ನ ಪಡೆದು ಎಲ್ಲಾ ಕಾಮವನ್ನು ಪಡೆದವನಾಗಿ ಅಮೃತನಾದವನಾದ ಅಂತ. ಸಹ ವಾಮದೇವ ಋಷಿ ಯಥೋಕ್ತಮಾತ್ಮಾನಂ ಏವಂ ವಿದ್ವಾನ್ ತಸ್ಮಾತ್ ಶರೀರ ಭೇದಾತ್ ಶರೀರಸ್ಯ ಅವಿದ್ಯಾ ಪರಿಕಲ್ಪಿತಸ್ಯ ಆಯಸವತ್ ಅನಿರ್ಭೇದ್ಯಸ್ಯ ಜನನ ಮರಣಾದನೇಕ ಅನರ್ಥ ಶತಾಭಿಷ್ಟ ಶರೀರ ಪ್ರಬಂಧಸ್ಯ ಪರಮಾತ್ಮ ಜ್ಞಾನಾಮೃತೋಪಯೋಗ ಜನಿತ ವೀರ್ಯಕೃತ ಭೇದಾತ್ ಶರೀರೋತ್ಪತ್ತಿ ಬೀಜ ಅವಿದ್ಯಾ ನಿಮಿತ್ತೋಪಮರ್ದ ಹೇತೋ ಶರೀರ ವಿನಾಶನಾದಿತ್ಯರ್ಥಃ. ಅಲ್ಲಿ ಶರೀರ ಭೇದ ಆಯ್ತು, ಭಾಷಿಕರು ವೀರ್ಯಕೃತ ಭೇದ ಮಾಡಿದ್ರು, ಶರೀರ ಭೇದ ಮಾಡಲೇ ಇಲ್ಲ. ಮೂರನೇ ಶರೀರ ಭೇದ ಇದೆ. ಆ ವಾಮದೇವ ಋಷಿಯು ಮೇಲೆ ಒಂದು ಶಾಸ್ತ್ರದಲ್ಲಿ ಹೇಳಿದ ಹಾಗೇನೆಯೇ ಇರುವ ಆತ್ಮನ್ನ ಈ ರೀತಿ ಕಂಡುವನಾಗಿ ಶರೀರ ಭೇದ ಮೂಲಪದ ತಗೊಂಡ್ರು. ಅದಕ್ಕೆ ಏನ್ ಮಾಡಿದ್ರು, ಶರೀರವು ಅವಿದ್ಯಾ ಪರಿಕಲ್ಪಿತವಾಗಿರ್ತಕ್ಕದ್ದು, ಅದು ಕಬ್ಬಿಣದಂತೆಯೇ ಅವಿರ್ಭೇದ್ಯ, ಒಡೆಯಕ್ಕಾಗಿರುವಂಥದ್ದು. ಕಬ್ಬಿಣದ ಕೇಜು ಇದಿದೆಯಲ್ಲ, ಗೂಡು, ಅದನ್ನ ಹೇಗೆ ಬ್ರೇಕ್ ಮಾಡಕ್ಕಾಗಲ್ವೋ ಆ ರೀತಿ ಮುರಿಯೋಕ್ಕಾಗದೇ ಇರತಕ್ಕದ್ದಾದ ಜನನ ಮರಣ ಮುಂತಾದ, ಜನನ ಹುಟ್ಟು, ಮರಣನ ಕೊನೆಯದು, ಮುಂತಾದ ಅಂದ್ರೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ, ಇವುಗಳು ಒಂದಲ್ಲ ಎರಡಲ್ಲ ಅನರ್ಥಗಳು, ನೂರಾರು ಅನರ್ಥಗಳ ಆ ಅನರ್ಥಗಳು ಆವಿಷ್ಟ ಹೊಕ್ಕಿರುವಂತಹ ಈ ಶರೀರ ಪ್ರಬಂಧ, ಶರೀರದ ಸಾಲು ಏನಿದೆ ಇದು ಪರಮಾತ್ಮ ಜ್ಞಾನವೆಂಬ ಅಮೃತ. ಪರಮಾತ್ಮ ಜ್ಞಾನವೇ ಅಮೃತ. ಅದನ್ನು ಉಪಯೋಗಿಸಿದ್ದಾಗಿರುವ, ಅದನ್ನು ಉಪಯೋಗಿಸೋದನ್ನ ಅದನ್ನು ಕಂಡುಕೊಳ್ಳೋದು, ಅದನ್ನು ಅನುಭವಿಸೋದು, ಅದರಿಂದ ಆಗಿರುವ ಒಂದು ವೀರ್ಯ, ಆ ವೀರ್ಯದಿಂದ ಆದ ಭೇದ ಅಂದ್ರೆ ಅದರಿಂದ ಒಡೆದೋಗೋದ್ರಿಂದ, ಅದರಿಂದ ಒಡೆದೋಗೋದ್ರಿಂದ, ವೀರ್ಯದಿಂದ ಒಡೆದೋಗಿದೆ. ಶರೀರೋತ್ಪತ್ತಿ ಬೀಜ, ಶರೀರವು ಹುಟ್ಟುವುದಕ್ಕೆ ಕಾರಣವಾಗಿರುವ ಅವಿದ್ಯೆ ಮುಂತಾದ ನಿಮಿತ್ತ, ಅವಿದ್ಯಾ ಆದಿ, ಅವಿದ್ಯಾ ಕಾಮಕರ್ಮ, ಇವುಗಳ ನಿಮಿತ್ತದಿಂದ ಇವುಗಳನ್ನು ಕಾರಣ ಇಟ್ಕೊಂಡು ಉಂಟಾದ ಉಪಮರ್ದ ಹೇತು, ನಾಶವಾಗುವ ಕಾರಣದಿಂದ ಶರೀರವು ನಾಶವಾಗುವುದರಿಂದ ಅರ್ಥ. ತಾತ್ಪರ್ಯ ಏನು, ತಪ್ಪುವಿಕೆ ಹೋಗುವುದರ ಮೂಲಕ ಶರೀರದ ಅರಿವು ಇಲ್ಲ, ಆತ್ಮರೊಬ್ಬನೇ ಪರಮಾರ್ಥವಾಗಿರ್ತಕ್ಕದ್ದು ಅಂತ ಗೊತ್ತಾಗೋದು, ಅದೇ ಶರೀರ ಭೇದವಾಗೋದು. ಕ್ರಿಯೆ ಇಲ್ಲ ಇಲ್ಲಿ. ಶರೀರ ಒಡೆದೋಗೋದಕ್ಕೆ, ನಾಶವಾಗೋದಕ್ಕೆ ಇದಾಗದ ಕ್ರಿಯೆ ಏನೂ ಇಲ್ಲ. ಜ್ಞಾನದಿಂದ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋದು. ಅವಿದ್ಯೆಯಿಂದ ಇದೇನು ಹಾಗೆ ಕಲ್ಪಿತವಾಗಿರ್ತಾರ ತೋರುತ್ತಿರುವ ಶರೀರ ಏನಿದೆ ಇದು ಪರಮಾತ್ಮ ಜ್ಞಾನವೆಂಬ ಅಮೃತ, ಅದರ ಉಪಯೋಗದಿಂದ ಉಂಟಾಗಿರುವ ಒಂದು ವೀರ್ಯ, ಅದರಿಂದ ಭೇದವಾಗಲಾಗಿ ಶರೀರೋತ್ಪತ್ತಿಗೆ ಕಾರಣವಾಗಿರುವ ಅವಿದ್ಯಾ ನಿಮಿತ್ತವೆಲ್ಲ ನಾಶವಾಗಲಾಗಿ ಶರೀರ ವಿಯೋಗ ಆಗಲಿ. ನಂಗೆ ಯಾವಾಗೂ ಶರೀರಾದಿಗಳಿಲ್ಲ, ದೇಹೇಂದ್ರ ಮನೋಬುದ್ಧಿಯಿಂದ ಯಾವಾಗೂ ಮೀರಿದವನು ಅಂತ. ಊರ್ಧ್ವ ಪರಮಾತ್ಮ ಭೂತ ಸನ್ ಅಧೋಭಾವಾತ್ ಸಂಸಾರಾತ್ ಉತ್ಕ್ರಮ್ಯ ಜ್ಞಾನಾವದ್ಯೋಚಿತ ಅಮಲ ಸರ್ವಾತ್ಮಭಾವಮಾಪನ್ನ ಸನ್ ಅಮಸ್ಮಿನ್ ಯಥೋಕ್ತೇ ಅಜರೇ ಅಮರೇ ಅಮೃತೆ ಅಭಯೇ ಸರ್ವಜ್ಞೇ ಅಪೂರ್ವೇ ಅನಪರೇ ಅನಂತರೇ ಅಬಾಹ್ಯೇ ಪ್ರಜ್ಞಾನಾಮೃತೈಕರಸೇ ಪ್ರದೀಪ ನಿರ್ವಾಣವತ್, ಪ್ರದೀಪವದ್ ನಿರ್ವಾಣ,
ಅಚ್ಚಗಮತ್ ಅಚ್ಚಗಮತ್ ಮೂರದಲ್ಲಿಲ್ಲ ಭಾಷಿಕ ಸೇರಿಸ್ಕೊಂಡ್ರು ಕ್ವಶನ್ ಮಾರ್ಕ್ ಹಾಕಿದ್ರು ಸ್ವಾಮಿಗಳು ಅದಾದ ಅಚ್ಚಗಮ ಹಾಕಿರೋ ಏನೋ ಗೊತ್ತಿಲ್ಲಂತೆ ಸಡನ್ ಏನೋ ಜ್ಞಾಪಕ ಆಯ್ತು ಮೇಲಕ್ಕಿರುವ ಅಂದ್ರೆ ಪರಮಾತ್ಮನಾದವನಾಗಿ ಈ ಅಧೋಭಾವವಾಗಿ ದೇಹಾದಿಗಳ ಅಪೇಕ್ಷೆಯಿಂದ ಪರಮಭಾವ ಮೇಲಿರತಕ್ಕದ್ದು ಅದು ಉತ್ಕೃಷ್ಟ ಅದರಿಂದ ಈ ಸಂಸಾರದಿಂದ ಮೇಲಕ್ಕೆದ್ದು ಈ ಹುಟ್ಟು ಸಾವು ಹಸಿವು ಬಾಯಾರಿಕೆ ಕರ್ತೃತ್ವ ಭೋಕ್ತೃತ್ವ ಈ ಸಂಸಾರದಿಂದ ಮೇಲಕ್ಕೆದ್ದು ಜ್ಞಾನವೂ ತೋರಿಸಿಕೊಟ್ಟ ಅವಧ್ಯೋತಿಂದ ಬೆಳಗಿದ್ದಾಗ ಜ್ಞಾನವೂ ಬೆಳಗುತ್ತೆ ತೋರಿಸ್ಕೊಡುತ್ತೆ ಯಾವುದನ್ನ ಅಮಲವಾದ ಸರ್ವಾತ್ಮ ಭಾವ ಪರಿಶುದ್ಧವಾದಂತಹ ಸರ್ವಾತ್ಮ ಭಾವ ಆತ್ಮಜ್ಞಾನದಿಂದ ಪರಿಶುದ್ಧವಾದ ಸರ್ವಾತ್ಮ ಭಾವ ಪಡ್ಕೊಂಡವನಾಗಿ ಔಷ್ಪಿನಿಂದ ಮೇಲೆ ಹೇಳಿದ ಅಜರವಾದ ಮುಪ್ಪಿಲ್ಲದ ಅಮರ ಸಾವಿಲ್ಲದ ಅಮೃತ ನಿತ್ಯವಾದ ಅಮೃತ ಆನಂದವಾದ ಅಭಯ ಹೆದರಿಕೆ ಇಲ್ಲದ ಸರ್ವಜ್ಞವಾದ ಕಾರಣವಿಲ್ಲದ ಮತ್ತು ಕಾರ್ಯವಲ್ಲದ ಒಳ ವಿಭಾಗವಿಲ್ಲದ ಹೊರಗೆ ಇಲ್ಲದೆ ಇರುವ ಪ್ರಜ್ಞಾನ ಅನ್ನುವಂಥ ಒಂದೇ ರಸಸ್ವರೂಪವಾದ ಆ ಬ್ರಹ್ಮದಲ್ಲಿ ದೀಪ ಹೇಗೆ ಆರೋಗುತ್ತೋ ಹಾಗೆ ಆರೋಗ್ಬಿಡ್ತಾನೆ ದೇಹದ ಮನೋಬುದ್ಧಿಗಳೆಲ್ಲ ಇದಾಗ್ಬಿಡುತ್ತೆ ತೋರ್ಕೊಳ್ಳೋದೇ ಇಲ್ಲ ಎಣ್ಣೆ ರಾಗವಚ್ಚಿದಾಗ ದೀಪ ಉರಿತಾ ಅಂತ ಕಾಣ್ತಾ ಇರುತ್ತೆ ಎಣ್ಣೆ ಮುಗೀತು ಇದಾಯ್ತು ದೀಪ ಹೇಗೆ ಮಹಾದೀಪದಲ್ಲಿ ಸಾಮಾನ್ಯ ಸೇರಿಸ ಸೇರಿ ಹೋಗುತ್ತೋ ಹಾಗೆ ಘಟಾಕಾಶದಂತೆ ತೋರ್ತಾ ಇರೋ ಜೀವಭಾವ ಘಟ ಒಳಗೆ ಆಕಾಶವಾಗಿ ಪರಮಾತ್ಮ ಲೀನ ಮಾಡ್ಬಿಡ್ತಾರೆ ಎಲ್ಲ ಇದಾಗ್ಬಿಡುತ್ತೆ ಒಂದಾಗ್ಬಿಡುತ್ತೆ ಪ್ರದೀಪದಂತೆ ನಿರ್ವಾಣವನ್ನು ಹೊಂದಿತು ಪಡ್ಕೊಂಡು ಬಿಟ್ಟನು ಅಂತ ವಾಮದೇವ ಹೇಗೆ ಪಡ್ಕೊಂಡೋ ಹಾಗೆ ಯಾರು ಜ್ಞಾನ ಪಡ್ಕೊಂಡ್ರು ಅವರು ಅಮೃತತ್ವವನ್ನು ಪಡ್ಕೊಂಡ್ಬಿಡ್ತಾನೆ ಸ್ವರ್ಗೀಯ ಲೋಕೆ ಸ್ವಸ್ಮಿನ್ ಆತ್ಮನಿ ಸ್ವೇ ಸ್ವರೂಪೇ ಅಮೃತ ಸಮಭವತು ಸ್ವರ್ಗಲೋಕದಲ್ಲಿ ತನ್ನ ಲೋಕದಲ್ಲ ಆತ್ಮಲೋಕವನ್ನೇ ಸ್ವರ್ಗಲೋಕ ಅಂತ ಇದೆ ಆ ಲೋಕದಲ್ಲಿ ಆ ಸ್ವರೂಪದಲ್ಲಿ ಅಮೃತನಾದವನಾದ ಆತ್ಮಜ್ಞಾನೇನ ಪೂರ್ವ ಆಪ್ತ ಕಾಮತೆಯ ಜೀವನ್ನೇವ ಸರ್ವಾನ್ ಕಾಮಾನ್ ಆಪ್ತ್ವಾ ಇಚ್ಛಸಃ ಅಮೃತಾದ ಆತ್ಮಜ್ಞಾನದಿಂದ ಮೊದಲು ಅವನು ಆತ್ಮಕಾಮನ ಇದಾಗಿದ್ದ ಪರಮಾತ್ಮಗೆ ಎಲ್ಲವನ್ನು ಪಡೆದಿದ್ದ ಮೊದಲು ಆತ್ಮಜ್ಞಾನ ಪಡ್ಕೊಂಡ್ರ ಮೂಲಕ ಅಮೃತನಾದ ಹೇಗೆ ಪೂರ್ವ ಆಪ್ತ ಕಾಮತೆಯ ಅಂತ ಮಾಡಬೇಕು ಮೊದಲು ಆತ್ಮನನ್ನೇ ಇಷ್ಟಪಡ್ತಾ ಆಪ್ತ ಕಾಮನಾಗಿ ಅಕಾಮನಾಗಿ ನಿಷ್ಕಾಮನಾಗಿ ಆತ್ಮನ ಕಳ್ಕೊಂಡ್ಬಿಡ್ತಾನೆ ಎಲ್ಲಾ ಕಾಮಗಳನ್ನು ಪಡೆದಾಗ್ತಾನೆ ಆತ್ಮಕಾಮನಾದ್ರೆ ಆತ್ಮಕಾಮನಾದ್ರೆ ಅಕಾಮ ಹಾಗೆ ಒಂದಕ್ಕೊಂದು ಹೇಳಿದ್ರು ಮೊದಲು ಆತ್ಮಕಾಮನಾದ ಆತ್ಮಕಾಮನಾದ್ರೆ ಆಪ್ತಕಾಮನಾದ್ಮೇಲೆ ಅಕಾಮನಾದ ಎಲ್ಲವನ್ನು ಈಡೇರಿಸಿಕೊಂಡವನಾದ ಅಂತ ಅರ್ಥ ದುರ್ವಚನಂ ಫಲಸ್ಯ ಸೋದಾಹರಣಸ್ಯ ಆತ್ಮಜ್ಞಾನಸ್ಯ ಪ್ರಥಮಾಪ್ತಿ ಪ್ರಯೋಜನಾರ್ಥಂ ಈ ಸಮಭವತ್ ಎರಡು ಸಲ ಯಾಕೆ ಹೇಳ್ತವು ಅಂತ ಕೇಳಿದ್ರೆ ಉದಾಹರಣಾ ಸಹಿತವಾಗಿರ್ತಕ್ಕಂತಹ ಆತ್ಮಜ್ಞಾನ ಇದೆಯಲ್ಲ ಫಲಸಹಿತವಾದ ಉದಾಹರಣಾ ಸಹಿತವಾಗಿರುವ ಆತ್ಮಜ್ಞಾನವು ಇಲ್ಲಿ ಮುಗೀತು ಆ ವಿಚಾರ ಇಲ್ಲಿಗೆ ತಿಳಿಸ್ಕೊಡ್ತಾ ಆತ್ಮ ವಿಚಾರ ಮುಗೀತು ಅಂತೆ ಮುಂದೂ ಇದೆ ಈ ಖಂಡದಲ್ಲಿ ಮುಗೀತು ಅಷ್ಟೇ ಅರ್ಥ ಮುಂದಿಲ್ಲ ಅಂತ ಅರ್ಥ ಅಲ್ಲ ಮುಂದಿನ ಅಧ್ಯಾಯವು ಆತ್ಮವಿಚಾರವೇ ಅದರ ಅರ್ಥ ದುರ್ವಚನ ನಂಬೋದೈತೆ ಭಾಷೆಗಾರರು ಆತ್ಮಜ್ಞಾನ ಪ್ರಥಮಾರ್ಥಬಹುದು ಆತ್ಮಜ್ಞಾನ ಮುಗೀತು ತೋರ್ಸೋಕೋಸಾಗಿತ್ತು ಮುಂಬಸ್ತು ದ್ವಿತೀಯ ನಂಬ ಚಿರಬಳಿಕೆಯೇ ಜ್ಞಾನ ಅಮೃತತ್ವ ಪ್ರಾಪ್ತಿಯೇ ಫಲ ವಾಮದೇವನ ಅನುಭವವು ಉದಾಹರಣೆ ಹಾಗೆ ಜ್ಞಾನ ಫಲ ಉದಾಹರಣೆ ಅದ್ವಿತೀಯ ನಂಬ ಆತ್ಮನೇ ನಾನು ಒಂದೊಂದ್ಸಲ ಜ್ಞಾನ ಆಮೇಲೆ ಅದರಿಂದ ಅಮೃತತ್ವ ಪ್ರಾಪ್ತಿಯಾಗೋದೇ ಫಲ ಯಾವುದಂತೆ ವಾಮದೇವನಂತೆ ಉದಾಹರಣೆ ದೃಷ್ಟಾಂತ ಬ್ರಹ್ಮವಿದ್ಯಾ ಸಾಧನ ಕೃತ ಸರ್ವಾತ್ಮ ಭಾವ ಫಲಾಮಾಪ್ತಿಂ ವಾಮದೇವಾಚಾರ್ಯ ಪರಂಪರೆಯ ಶ್ರುತ್ಯ ಅವಜ್ಯೋಚ್ಯಮಾನಾಂ ಬ್ರಹ್ಮವಿದ್ ಪರಿಷದಿ ಅತ್ಯಂತ ಪ್ರಸಿದ್ಧಾಂ ಅಪರಭಮಾನಾಃ ಮುಕ್ಷವಃ ಜಿಜ್ಞಾಸವಃ ಬ್ರಾಹ್ಮಣಾಃ ಅಧುನಾತರಾಃ ಬ್ರಹ್ಮಜಿಜ್ಞಾಸವಃ ಅನಿತ್ಯಾತ್ ಸಾಧ್ಯ ಸಾಧನ ಲಕ್ಷಣಾತ್ ಸಂಸಾರಾತ್
ಆ ಜೀವಭಾವ ದ್ಯಾವಿವೃತ್ಸವ ಯಾವಿವೃತ್ಸವ ವಿಚಾರಯಂತಹ ಅನ್ಯೋನ್ಯಂ ಪೃಚ್ಛಂತಿ ಕೋಯಮಾತ್ಮ ಕಿಂ ಬ್ರಹ್ಮೇತಿ. ಅದೇ ಒಂದೇ ವಾಕ್ಯ ಮಾಡ್ಬಿಟ್ರಲ್ಲ ಭಾಷಿಕರು. ಏನಪ್ಪ ಇದನ್ನ ನೋಡ್ಕೊಂಡ್ರೆ ಸ್ವಾಮಿ ದೊಡ್ಡ ದೊಡ್ಡ ವಾಕ್ಯ ಮನಸ್ಸು ಮಾಡಿದ್ರು ಮಾಡ್ತೇವೆ. ಓ ನಾವು ದೊಡ್ಡ ದೊಡ್ಡ ವಾಕ್ಯ ಬರಿಬೇಕು, ಶಂಕರಾಚಾರ್ಯರಿಗೆ ದೊಡ್ಡ ದೊಡ್ಡ ವಾಕ್ಯ ಬರೋದೇ ಚೆನ್ನಾಗಿರುತ್ತೆ ಅಂತ. ಸರಿ ಅಲ್ಲ, ಇದು ದೊಡ್ಡ ವಾಕ್ಯ ಯಾವತ್ತಿಗೂ ಹಿತವಲ್ಲ, ಓದುವವರೆಗೂ ಹಿತವಲ್ಲ, ಅರ್ಥ ಮಕ್ಕಳಿಗೂ ಹಿತವಲ್ಲ. ಪುಟ್ಟ ಪುಟ್ಟ ವಾಕ್ಯ ಇರುತ್ತೆ. ಬ್ರಹ್ಮ ವಿದ್ಯೆನೇನೋ ಗೊತ್ತಿಲ್ಲ, ಯಾಕೋ ಮಾಡೋದು ಅದು. ಶಂಕರಾಚಾರ್ಯ ಏನ್ ಹೇಳ್ತಾರೆ ಸರಿ, ಶಂಕರಾಚಾರ್ಯ ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ಬೇಕು, ಶಂಕರಾಚಾರ್ಯ ಹೆಂಗ್ ಮಾಡ್ತಾರೆ ಹಂಗ್ ನಡ್ಕೋಬೇಕು ಅಷ್ಟೇ. ಅವ್ರದ್ದೇ ಪಡಿಯಚ್ಚು ಇವರು. ವಿದ್ಯೆ ಎನ್ನುವುದೇ ಒಂದು ಸಾಧನ. ಯಾವುದಕ್ಕೆ? ಮೋಕ್ಷಕ್ಕೆ, ಅಮೃತತ್ವ ಪ್ರಾಪ್ತಿಗೆ. ಬ್ರಹ್ಮವಿದ್ಯೆ ಎಂಬ ಸಾಧನೆಯಿಂದ ಆಗಿರುವ ಸರ್ವಾತ್ಮ ಭಾವ, ಸರ್ವಾತ್ಮ ಭಾವ ಫಲವನ್ನು ಪಡ್ಕೊಳ್ಳೋದಕ್ಕೆ ವಾಮದೇವ ಆಚಾರ್ಯ ಪರಂಪರೆಯಿಂದ ಹೇಳಿದ್ದಾದ. ವಾಮದೇವ ಇದ್ದಾರೆ, ಆದಿಹಬ್ಬ ಹಾಕಿದ್ರು, ಇನ್ಯಾರು ಇಲ್ಲ. ವಾಮದೇವ, ವರುಣ, ಯಾಜ್ಞವಲ್ಕ್ಯರು ಹೇಳ್ಕೋಬೇಕಷ್ಟ. ಜ್ಞಾನ ಆದವ್ರನ್ನ ಪಟ್ಟಿ ಮಾಡಬೇಕು ಪತ್ತ ಹೇಳ್ತಾರೆ. ಇಲ್ಲಿ ಯಾವ ದೇವ, ಇಲ್ಲಿರೋದು ವಾಮದೇವ ಒಬ್ಬನೇ. ಈ ವಾಮದೇವ ಆದಿ ಇಲ್ಲಿ ಯಾರು ಇಲ್ಲ. ವಾಮದೇವರೇ ಮುಂತಾದ ಆಚಾರ್ಯ ಪರಂಪರೆಯಿಂದ ಶ್ರುತಿಯಲ್ಲಿ ಬೆಳಗಿ ತೋರಿಸಿದ್ದಾಗಿರುವ ಮತ್ತು ಬ್ರಹ್ಮವಿಜ್ಞಾನಿಗಳ ಪರಿಷತ್ತಿನಲ್ಲಿ, ಪರಿಷತ್ ಸಭೆ ಬ್ರಹ್ಮಜ್ಞಾನಿಗಳ ಸಭೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಅದನ್ನು ಕಂಡುಕೊಂಡವರಾದ ಮುಮುಕ್ಷುಗಳು, ಫಲಭಮಾನ ಮುಮುಕ್ಷವ, ಅದನ್ನು ಕಂಡುಕೊಂಡವರಾದ ಮುಮುಕ್ಷರಾಗಿರ್ತಕ್ಕಂಥ ಬ್ರಾಹ್ಮಣರು ಕೇಳ್ತೋ ಅವರೇ ವಿಶೇಷಾಧಿಕಾರಿಗಳು ಬ್ರಹ್ಮಜ್ಞಾನಕ್ಕೆ. ಆ ವರ್ಣಕ್ಕೆ ಜ್ಞಾನವೇ ಮುಖ್ಯ. ಬ್ರಾಹ್ಮಣ ವರ್ಣಕ್ಕೆ ಮುಖ್ಯ ಜೀವನದಲ್ಲೇ ಜ್ಞಾನ ಮುಖ್ಯ, ದುಡ್ಡಲ್ಲ. ಯಾಕೆ ಮಾಡ್ಕೋ, ಬ್ರಾಹ್ಮಣ ಹುಟ್ಟಿದ್ದಕ್ಕೆ ಬೈಕ್ ತಗೋಬೇಕು, ದುಡ್ಡು ತಗೋಬೇಕು, ಓದಲೇಬೇಡ, ದುಡ್ಡು ತಗೋಬೇಕು, ಬೈಕ್ ತಗೋಬೇಕು, ದುಡ್ಬೇಕು ಸಾಯಿಸಿದ್ರೆ ಬ್ರಾಹ್ಮಣ ಕಲಾಹೀನ ಆಗ್ತಿದೆ. ಬ್ರಾಹ್ಮಣ ಕಲಾಹೀನ ಆಗ್ಬೇಕೋ, ಬ್ರಾಹ್ಮಣ ಕಲಾ ಬೆಳಿಬೇಕು ಹೇಳೋ. ಬ್ರಾಹ್ಮಣ ಕಲೆ ಬೇಕೋ, ದುಡ್ಡು ಹೇಳು. ದುಡ್ಡು ಬೇಕು ಅಂದ್ರೆ ಬ್ರಾಹ್ಮಣ ಕಲೆ ಬರೋದಿಲ್ಲ ಹೇಳೋ. ಯಾರು ಬೇಕೋ ದುಡ್ಡ. ನಂದಿ ಸಿಂಗ್ ಧನ ಕನಕ ವಾಹನ ವಸ್ತು ಕಡೆ ಹೋಗ್ಬಾರ್ದು, ಅದು ಬಹಳ ಮೋಸ. ಅದು ಹೋಗಿ ಅಂತಂದ್ರೆ ಅದು ಸುಳ್ಳು, ನಮ್ಮನ್ನು ಸುಳ್ಳು ಮಾಡ್ಬಿಡುತ್ತೆ, ನಮ್ಮ ಜೀವನವೂ ಸುಳ್ಳಾಗ್ಬಿಡುತ್ತೆ. ಹಾಗಾಗಿ ಬ್ರಹ್ಮಜ್ಞಾನಿಗಳ ಪರಿಷತ್ತಿನಲ್ಲಿ, ಪರಿಷತ್ತೇನೋ ಸಭೆ, ಬ್ರಹ್ಮಜ್ಞಾನಿಗಳ ಸಭೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಮತ್ತು ಮುಮುಕ್ಷವ ಉಪಲಭಮಾನ, ಮುಮುಕ್ಷುಗಳು ಕಂಡುಕೊಳ್ಳುತ್ತಿರುವ ಮುಮುಕ್ಷುಗಳು ಏನಿದ್ದಾರೆ ಅವರು ಬ್ರಾಹ್ಮಣರು. ಅವರು ಅಧುನಾತನ, ಇತ್ತೀಚಿನ ಇಂದಿನವರು, ಇವತ್ತಿನ ಬ್ರಾಹ್ಮಣರು ಯಾರಿಗೂ ಬಿಡೋದಿಲ್ಲ ಅಂತ. ಬ್ರಾಹ್ಮಣರಷ್ಟು ಭ್ರಷ್ಟರಾಗಿರೋ ಇಲ್ಲ, ಅಷ್ಟು ಯಾರು ವೇದಾಂತ ಬರಲ್ಲ, ಅವರಷ್ಟು ದುಡ್ಡಿನ ಆಸೆ. ಬ್ರಹ್ಮಜ್ಞಾನಿಗಳ ಪರಿಷತ್ತಿನಲ್ಲಿ ಅತ್ಯಂತ ಪರಿಚಿತವಾಗಿರುವ ಇದನ್ನು ಕಂಡುಕೊಂಡು ಅದಕ್ಕೆ ಕಂಡುಬಿಡಕ್ಕೆ ಆಗ್ತಿಲ್ಲ. ಬ್ರಾಹ್ಮಣ ಉಪಲಭಮಾನ ಮುಮುಕ್ಷವ ಬ್ರಾಹ್ಮಣ, ಮುಮುಕ್ಷರಾಗಿರ್ತಕ್ಕಂಥ ಬ್ರಾಹ್ಮಣರು ಇದನ್ನು ಕಂಡವರಾಗಿ ಬ್ರಾಹ್ಮಣ ಇಂದಿನ ಟುಡೆ ಇವತ್ತಿನ ಬ್ರಾಹ್ಮಣರು ಈ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಬ್ರಹ್ಮಜ್ಞಾನವನ್ನ ಮುಮುಕ್ಷರಾಗಿ ಕಂಡವರಾಗಿ ಈ ಬ್ರಹ್ಮ ಜಿಜ್ಞಾಸೆ, ಬ್ರಹ್ಮವನ್ನೇ ಜಿಜ್ಞಾಸೆ ಮಾಡಬೇಕು ಅಂತ ಅಂದ್ಕೊಳ್ತಾ ಅನಿತ್ಯವಾದ ಸಾಧ್ಯ ಸಾಧನವಾದ ಸಂಸಾರದಿಂದ ಇದು ಆ ಜೀವಭಾವ, ಆ ಜೀವಭಾವದಿಂದ ಬಿಡುಗಡೆ ಹೊಂದಬೇಕು ಅಂತ ಇದು ಎಲ್ಲೂ ಪ್ರಶಾಂತ ಭಾಷೆ ಇಲ್ಲ ಕಡೆಯಿಂದ ಬರ್ತೀವಿ ಸ್ವಾಮಿಗಳು. ಆ ಜೀವಭಾವ ಇದನ್ನ ಬಿಡುಗಡೆ ಹೊಂದಬೇಕು ಅಂತ ಅಂದ್ಕೊಂಡು ಅವರು ಈ ರೀತಿ ಕೇಳ್ತಾ ಇದ್ದಾರಂತೆ. ಜೀವಭಾವದವರೇ ಆಗಿರೋ ಒಂದು ಆ ಜೀವಭಾವ ವಿಶೇಷ ಭಾಷೆಯಲ್ಲಿ ಮತ್ತೆಲ್ಲೂ ಕಾಣುವುದಿಲ್ಲ. ಜೀವತ್ವ ಹೋದರೆ ಸಂಸಾರ ಪೂರ್ತಿಯಾಗಿ ಹೋಗಿದಂತೆ ಎಂದು ಉಪಾಯ ಇರಬಹುದು. ಆಜೀವಂ ಜವೀಭಾವಂ ಇಂದಿಯ ಹೋಲಿಸಿ ಭಾಷ್ಯ ಪ್ರಯೋಗ ಇಲ್ಲಿ ಆಜೀವಭಾವ ಅನ್ನೋದು. ಜೀವಭಾವವಿರುವವರಿಗೆ ಜೀವಭಾವವಾದರೆ ಅದರಿಂದ ದುಃಖ ತಪ್ಪಿದ್ದಲ್ಲ. ಆ ಜೀವಭಾವದಿಂದ ವ್ಯಾಭಿವೃತ್ಸವ ಸಮಸ್ಯೆ ಹೇಗೆ
ಇಚ್ಛವ ಯಾವಿವರ್ಥವ ಬಿಡುಗಡೆ ಹೊಂದಬೇಕು ಅಂತ ಇಷ್ಟಪಡ್ಕೊಡುತ್ತಾ ಪರಸ್ಪರ ಅವರ ಸಭೆಯಲ್ಲಿ ವಿಚಾರ ಮಾಡ್ತಾ ಇದ್ದಾರಂತೆ. ಅನ್ಯೋನ್ಯಂ ಪೃಚ್ಛಂತಿ, ಪರಸ್ಪರ ಅವರೆಲ್ಲ ಸೇರ್ಕೊಂಡು ವಿಚಾರ ಮಾಡ್ತಿದ್ದಾರಂತೆ. ಹೇಗೆ ಅಂದ್ರೆ ವಿಚಾರ ಮಾಡ್ತಿರೋ ಕ್ರಮ ಹೇಗೆ ಅಂತ ಹೇಳ್ತಾ ಇದೆ. ಓಯಮಾತ್ಮೇತಿ ವಯಮುಪಾಸ್ಮಹೇ ಕಚರಸ್ಸ ಆತ್ಮ येन वा पश्यति येन वा शृणोति येन वा गन्धान् आजिघ्रति येन वा वाचं व्याकरोति येन वा स्वादुता स्वादुत विजानाति कः अयम् आत्मा इति वयम् उपास्महे कतरः सः आत्मा येन वा पश्यति येन वा शृणोति येन वा गन्धान् आजिघ्रति येन वा वाचं व्याकरोति येन वा स्वादु च अस्वादु च विजानाति. ಅದು ಯಾವ್ದಂತ ಹೇಳಲೇ ಇಲ್ಲ ಈ ಮಂತ್ರದಲ್ಲಿ. ಯಾರಪ್ಪ ನಮ್ಮ ಆತ್ಮ ಅಂತ ವಿಚಾರ ಮಾಡ್ತಿದ್ದಾರೆ. ಉಪಾಸನೆ ನಾವು ತಿಳ್ಕೊಂಡಿದೀವಿ, ಭಾವನೆ ಮಾಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ ಅಂತ. ಉಪಾಸನೆ ಇದ್ದಕ್ಕರ್ಥ ತತ್ಪರತೆಯಿಂದ ಅದನ್ನೇ ನಾನು ಅಂದ್ಕೊಂಡಿದೀವಿ ಅಂತ. ಯಾವುದನ್ನು ನಾವು ಆ ತತ್ಪರತೆಯಿಂದ ಅದನ್ನೇ ನಾನು ಅಂದ್ಕೊಂಡಿದೀವಿ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಕತರಸ್ಸ ಆತ್ಮನ ಇದು ಕಾರ್ಯಕರ ರೂಪವಾದ ಆತ್ಮನೋ ಕಾರ್ಯಕರಣ ಮೀರಿದ ಆತ್ಮನೋ ನಮ್ದು. ಕಾರ್ಯಕರಣ ಸಂಘಾತ ರೂಪ ಒಂದು, ಇದನ್ನು ಮೀರಿದ ಇನ್ನೊಬ್ಬ ಆತ್ಮ. ಈ ಎರಡರ ಆತ್ಮ ಯಾವುದು ನಮ್ಮ ಆತ್ಮ ಅಂತ. ಅದಕ್ಕೆ ಯಾವುದರಿಂದ ಕಾಣಬೇಕಾದ ರೂಪವನ್ನು ಕಾಣ್ತಾ ಇದ್ದಾನೋ ಅವನ ಸಾಧನ, ಯಾರು ಕಾಣ್ತಾ ಇದ್ದಾನೋ ಅವನ ಏನವ ಅನ್ನೋದು ಸಾಧನ ಕರಣ. ಇದು ಮಂತ್ರದ ಸ್ಪಷ್ಟತೆ ಇದೆ, ಯಾರು ಅಂತ ಸ್ಪಷ್ಟ ಇಲ್ಲ ಮಂತ್ರದಲ್ಲಿ. ಯಾವುದರಿಂದ ರೂಪವನ್ನು ಕಾಣುತ್ತಾನೋ, ಯಾವುದರಿಂದ ಶಬ್ದವನ್ನು ಕೇಳುತ್ತಾನೋ, ಯಾವುದರಿಂದ ಅಲ್ಲಿ ಆತ್ಮ ಇಟ್ಕೊಂಡಿದಾರ, ಮನಸ್ಸಿಟ್ಕೊಂಡಿದಾರ, ಕರ್ಣ ಇಟ್ಕೊಂಡಿದಾರ ಗೊತ್ತಾಗಲ್ಲ ಮಂತ್ರದಲ್ಲಿ. ಮಂತ್ರದಲ್ಲಿ ಬಹಳ ಸಂದಿಗ್ಧವಾಗಿದೆ. ಏನು ಶಬ್ದಕ್ಕೆ ಯಾವುದರಿಂದ ಅಷ್ಟೇ ಅರ್ಥ. ಯಾವುದರಿಂದ ಅಂದ್ರೆ ಯಾವ ಚೈತನ್ಯದಿಂದ ಅಂತ ಹೇಳ್ತಾ ಇದೆಯಾ, ಅಥವಾ ಯಾವ ಮನಸ್ಸು ಬುದ್ಧಿ ಅಂತಃಕರಣ ಹೇಳ್ತಾ ಇದೆಯಾ, ಅಥವಾ ಯಾವ ಚಕ್ಷುರಿಂದ ಅಂತ ಹೇಳ್ತಾ ಇದೆಯಾ, ಯಾವ ಆಯ್ಕೆ ಬೆಳಗ್ಗೆ ಯಾವ್ದನ್ನ ಹೇಳ್ತಾ ಇದ್ ಏನು ಗೊತ್ತಾಗಲ್ಲ ಇದರಲ್ಲಿ. ಯಾವುದರಿಂದ ರೂಪನ್ ಕಾಣ್ತಾನೋ, ಶಬ್ದ ಕೇಳ್ತಾನೋ, ಗಂಧವನ್ನು ಮುಚ್ತಾನೋ, ಮಾತನ್ನಾಡ್ತಾನೋ, ಯಾವುದನ್ನ ಒಳ್ಳೆಯದು ಕೆಟ್ಟದ್ದು ವಿಚಾರಿಸ್ತಾನೋ ಅವನೇ ಆತ್ಮ ಅಂತ. ಅವನಿಂದ ಯಾರ ಆತ್ಮ ಗೊತ್ತಾಗ್ತಾರಂತ ಏನು. ಮುಂದಕ್ಕೆ ಹೋದಿ ಐತರಯ್ಯ ಸ್ವಲ್ಪ ಅಸ್ಪಷ್ಟವಾಗಿದೆ ಮಂತ್ರದಲ್ಲಿ. ಇಂಥದ್ದೇ ಆ ಸ್ವರೂಪ ಅಂತ ಹೇಳ್ತಾ ಇಲ್ಲ. ಸಹ ಆತ್ಮ ಕತರಹ ಅಂದ್ರು. ಕತರ ಸಹ ಆತ್ಮ ಅನ್ನುವಾಗ ಕರ್ಣ ಪ್ರಧಾನವೋ ಕರ್ತೃ ಪ್ರಧಾನವೋ ಅಂತ. ಕರ್ತೃವಾಗಿರ್ತಕ್ಕಂಥ ಏನಂತ ಹೇಳ್ತಾ ಇದೆಯೋ, ಕರ್ಣವನ್ನು ಏನಂತ ಹೇಳ್ತಾ ಇದೆಯೋ. ನೋಡೋಣ. ಯಾವುದರಿಂದ ಮಾತನ್ನು ಬಿಡಿಬಿಡಿಯಾಗಿ ಹೇಳ್ತಾನೋ, ಒಳ್ಳೆಯದು ಸ್ವಾದನ ರುಚಿಕರವಾದನ್ನು, ಅಸ್ವಾದನ ಅರುಚಿಕರವಾದನ್ನು ಅರಿಯುತ್ತಾನೋ ಯಾವುದರಿಂದ ಅಂತ. ಸಂಜ್ಞಾನ ಹೃದಯ ಅಂತ ಹೇಳ್ತಾ ಇದೆ, ಏನು ಅಂತ ಹೇಳಿಲ್ಲ. ಯಂ ಆತ್ಮಾನಂ ಅಯಂ ಆತ್ಮ ಇದು ಸಾಕ್ಷಾ ವಯಂ ಉಪಾಸ್ಮಹೇ ಕಸ್ಸ ಆತ್ಮ ಇದೆ. ಯಾವ ಆತ್ಮನ ಇವನೇ ನಮ್ಮ ಆತ್ಮ ಎಂಬುದಾಗಿ ನಾವು ನೇರಾಗಿ ಕಂಡುಕೊಳ್ಳುತ್ತೀವೋ ಆ ಆತ್ಮ ಯಾರು, ಯಾರನ್ನ ಇವನೇ ನಮ್ಮ ಆತ್ಮ ನಾವು ಕಂಡುಕೊಳ್ತೀವೋ ಕಂಡುಕೊಳಕ್ಕಾಗತ್ತೋ ಆ ಆತ್ಮ ಯಾರು ಅಂತ. ಎಂ ಆತ್ಮಾನಂ ಅಯಂ ಆತ್ಮ ಇದು ಸಾಕ್ಷಾ ಉಪಾಸೀನು ವಾಮದೇವ ಅಮೃತ ಸಮಭವತು ತಮೇವ ವಯಮಪಿ ಉಪಾಸ್ಮಹೇ
ಯಾವ ಆತ್ಮನನ್ನೇ ವಾಮದೇವ ಇವನೇ ನನ್ನ ಆತ್ಮ ಅಂತ ಹೇಳಿ ನೇರಾಗಿ ಕಂಡುಕೊಂಡು ಅಮೃತನಾದವನಾದನೋ ಅದು ಯಾವುದೋ ಚೈತನ್ಯ ಘನ ಅರಿವಿನ ಗಟ್ಟಿ ಅರಿವಿನ ಮುದ್ದೆ ಸಾಲಿಡ್ ಅರಿವು ಪರಿಪೂರ್ಣ ಅರಿವು ಯಾರು ಹೇಳೋ ಕೇಳಪ್ಪ ಮೀನಮ್ಮ. ಗುರುಗಳೇ ಉಪಾಸಮಹೆ ಅಂತ ಯಾಕೆ ಹಾಕಿದಾರೆ ಗುರುಗಳೇ? ಉಪಾಸನೆ ಮಾಡೋದು ಅಂತ ಅಲ್ಲ, ಈಗ ಆತ್ಮಹತ್ಯೋಪಾಸಿತ ಅನ್ನೋ ಹಾಗೆ ತತ್ಪರತೆಯಿಂದ ಅಲ್ಲೇ ಇರೋದನ್ನು ಉಪಾಸನೆ ಅಂತಾರೆ ಇಲ್ಲಿ. ಈ ಮಂತ್ರದ ಅರ್ಥದಲ್ಲಿ ಈ ಆತ್ಮನು ಯಾರೆಂದು ನಾವು ಉಪಾಸನೆ ಮಾಡೋಣ ಅಂತ ಇದೆಯಲ್ಲ ಅಯ್ಯೋ ಕೊಡ್ತಾರೆ. ಆತ್ಮಹತ್ಯೋಪಾಸಿತ ಆತ್ಮದಿಂದ ಉಪಾಸನೆ ಮಾಡೋದು ಬರೀತಾರೆ. ಕಂಡ್ಕೊಳ್ಳೋದು. ಹೌದು, ಉಪಾಸನೆ ಶಬ್ದಕ್ಕೆ ಕರ್ತೃತಂತ್ರವಾದ ಭಾವನೆಯೂ ಇದೆ, ವಸ್ತುತಂತ್ರವಾದ ಅನುಭವವೂ ಇದೆ. ಅನುಭವವನ್ನು ಉಪಾಸನೆ ಅಂತ ಕರೀತಾರೆ ಭಾಷ್ಯಕಾರ ಶ್ರುತಿ. ಉಪಾಸನೆಗೂ ಅರ್ಥ ಇದೆ, ತಿಳ್ಕೊಳ್ತಾರೆ ಅಂತ ಅರ್ಥ ಇದೆ. ಉಪಾಸನೆಗೂ ಅಷ್ಟೇ, ಉಪಾಸನೆಗೂ ಅರ್ಥ ಇದೆ, ಅನುಭವ ಜ್ಞಾನಕ್ಕೂ ಅರ್ಥ ಇದೆ. ಆ ಪದದಲ್ಲೇ ಜಂಗುಮಣಿ ಯಾವ ಆತ್ಮ ನಾಮೋ ಇವನೇ ನನ್ನ ಆತ್ಮ ಎಂಬುದಾಗಿ ನೇರಾಗಿ ನಾವು ಕಂಡುಕೊಳ್ಳುತ್ತೇವೆ ಅಂತ ಅರ್ಥ. ಸಾಕ್ಷಾತ್ ಶಬ್ದ ಇರೋದ್ರಿಂದ ಉಪಾಸನೆ ಅಂದ್ರೆ ಭಾವನೆ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಉಪಾಸನೆ ಶಬ್ದಕ್ಕೆ ಅರ್ಥ ಸಮೀಪದಿಂದ ಅಲ್ಲೇ ಆಸ್ಮಹೆ, ಅಲ್ಲೇ ಕೂರ್ತೀವಿ, ಇರ್ತೀವಿ, ತಿಳ್ಕೊಳ್ತೀವಿ ಅಂತ. ಆಸ್ಮಹೆ ಆಸ್ಮಹೆ ಉಪ ಆಸ್ಮಹೆ ಉಪಾಸ್ಮಹೆ ಅಲ್ಲಿಯೇ ಸಮೀಪದಿಂದ ಇದ್ಕೊಂಡ್ಬಿಡ್ತೀವೋ. ಅವಗತಿ ಪರ್ಯಂತ ಜ್ಞಾನ, ಅನುಭವ ಪರ್ಯಂತವಾದ ಜ್ಞಾನ. ಆ ಆತ್ಮ ಯಾರು ಅಂತ. ಎಂ ಆತ್ಮಾನಂ ಅಯಂ ಆತ್ಮ ಇತಿ ಸಾಕ್ಷಾತ್. ಯಾವ ಆತ್ಮನ್ನ ಇವನೇ ನಮ್ಮ ಆತ್ಮ ಅಂತ ಹೇಳಿ ನೇರಾಗಿ ಉಪಾಸನೆ ಮಾಡುತ್ತಾ ವಾಮದೇವ ಅಮೃತನಾದವನಾದನೋ ಅವನನ್ನೇ ನಾವು ಕೂಡ ಉಪಾಸನೆ ಮಾಡ್ತೀವಿ. ಅಯಮಪಿ ನಾವು ಕೂಡ ಆ ಆತ್ಮನ ಉಪಾಸನೆ ಮಾಡ್ತೀವಿ. ಕೋನು ಖಲುಸ ಆತ್ಮ ಇತಿ. ಆ ಆತ್ಮ ಯಾವನಾಗಿರ್ಬೋದು? ಹಾಗಾದ್ರೆ ವಾಮದೇವ ಕಂಡುಕೊಂಡ ಆತ್ಮ ಅದು ಯಾವುದು? ಯಾವ ಆತ್ಮ ಕಂಡುಕೊಂಡು ಅದನ್ನು ನಾವು ಕಂಡುಕೊಳ್ತೀವಿ. ಆ ಆತ್ಮ ಯಾರವನು ಅಂತ ಅಂದ್ರೆ ಏವಂ ಜಿಜ್ಞಾಸಾಪೂರ್ವಂ ಅನ್ಯೋನ್ಯಂ ಪೃಚ್ಛತಾಂ ಅತಿಕ್ರಾಂತ ವಿಶೇಷ ವಿಷಯ ಶ್ರುತಿ ಸಂಸ್ಕಾರ ಜನಿತ ಸ್ಮೃತಿರಜಾಯತ. ಈ ರೀತಿ ಜಿಜ್ಞಾಸಾಪೂರ್ವಕವಾಗಿ ಪರಸ್ಪರ ಅವರು ವಿಮರ್ಶೆ ಮಾಡುತ್ತಿರುವಾಗ ಹಿಂದೆ ಕಳೆದು ಹೋಗಿರ್ತಕ್ಕಂಥ ಒಂದು ವಿಶೇಷ ವಿಷಯದ ಶ್ರುತಿ ಸಂಸ್ಕಾರದಿಂದ ಉಂಟಾದ ನೆನಪು ಉಂಟಾಯ್ತಂತೆ. ಶ್ರುತಿ ಇಲ್ಲಿಂದ ಹೋದನೊಬ್ಬ, ಈ ಕಾಲಿಂದ ಹೋದವನೊಬ್ಬ ಅಂತ ಇಬ್ಬರು ಹೇಳ್ತಾ ಇದ್ದಾರ. ಅದಕ್ಕೆ ಜ್ಞಾಪಕ ಆಗ್ಬಿಡ್ತಂತೆ. ಕಾಲಿಂದ ಹೋದವನು ನಾನು ಅನ್ಕೊಳ್ಳೋಣ, ತಲೆಯಿಂದ ಹೋದವನು ನಾನು ಅನ್ಕೊಳ್ಳೋಣ ಅಂತ ಅವ್ರಿಗೆ ಜಿಜ್ಞಾಸೆ ಬರ್ತಂತೆ. ಅದು ಅತಿಕ್ರಾಂತವಾದ ವಿಶೇಷ ವಿಷಯದಾದ ಶ್ರುತಿ. ಆ ಶ್ರುತಿಯ ಸಂಸ್ಕಾರದಿಂದ ಉಂಟಾದ ಸ್ಮೃತಿ, ಆ ಸ್ಮೃತಿ ಅವ್ರಿಗೆ ಉಂಟಾಯ್ತು. ಈಗ ಹೇಳ್ತು ಇಲ್ಲಿಂದ ಒಬ್ಬ ಪ್ರವೇಶ ಮಾಡಿದ್ರೆ ಕೂಡ ಪ್ರಪದಾಭ್ಯಾಮನ್ಯ, ಕಾಲಿಂದ ಒಬ್ಬ ಪ್ರವೇಶ ಮಾಡಿದ್ದಾನೆ, ತೂತಾನೆ ಇಲ್ಲಪ್ಪ ಕಾಲಿಂದ ಪ್ರವೇಶ ಮಾಡಕ್ಕೆ, ಇಲ್ಲಿಂದ ಒಬ್ಬ ಪ್ರವೇಶ ಮಾಡಿದ್ದಾನೆ. ಇಬ್ಬರಲ್ಲಿ ಯಾವ ನಾನು? ಇದು ಕಾರ್ಯಗಳ ಸಂಘಾತಾತ್ಮಕವಾದ ಆತ್ಮ, ಸ್ವತಂತ್ರವಾದ ಆತ್ಮ. ತಂ ಪ್ರಪದಾಭ್ಯಾಂ ಪ್ರಾಪಂಚಿತ ಬ್ರಹ್ಮಿವೇದಂ ಪುರುಷಂ. ಅವನನ್ನು ಆ ಶರೀರವನ್ನ ಪಟ್ಟಣವನ್ನ ದೇಹವನ್ನ ಪ್ರಪದಾಭ್ಯಾಂ ಹೆಜ್ಜುಗಳಿಂದ ಕಾಲುಗಳಿಂದ ಪ್ರವೇಶ ಮಾಡಿದ ಬ್ರಹ್ಮವೇ ಈ ಪುರುಷನನ್ನು ಪ್ರವೇಶ ಮಾಡ್ತು. ಬ್ರಹ್ಮ ಇಮಂ ಪುರುಷಂ, ಬ್ರಹ್ಮವು ಈ ಪುರುಷನನ್ನ ಕಾಲುಗಳಿಂದ ಹೊಕ್ಕಿತು ಅಂತ. ಮುಂಗಾಲುಗಳಿಂದ, ಮುಂಗಾಲು ಇದು ಚಿಮ್ಮಂಡಿ ಮುಂಗಾಲು, ಮುಂಗಾಲು ಪ್ರವೇಶ ಮಾಡಕ್ಕಂತ ಪ್ರವೇಶ ಮಾಡಿದಂತಲೋ ಶ್ರುತಿ ಸುಳ್ಳು ಹೇಳ್ತಾ ಅಂಗೂತ. ಸಹ ಏತಮೇವ ಸೀಮಾನಂ ವಿದಾರಿ ಇತಿಯಾ ದ್ವಾರಾ ಪ್ರಾಪದ್ಯತ. ಏತಮೇವ ಪುರುಷಂ, ಈ ಬೈದಳೆಯನ್ನೇ ಸೀಳ್ಕೊಂಡ್ಬಿಟ್ಟು ಈ ಮೂಲಕವಾಗಿ ದೇಹಗಳ ಪ್ರವೇಶ ಮಾಡ್ದ ಅಂತ ಒಂದು ವಾಕ್ಯ. ಈ ಪುರುಷನನ್ನೇ, ಈ ಜೀವನೆಂಬ ಪುರುಷನನ್ನೇ ಅವನು ಪ್ರವೇಶ ಮಾಡದಂತೆ. ಒಂದಾಗ್ಬಿಟ್ಟ ಈ ಪುರುಷನ ಅವನೇ ಆಗಿದ್ದ, ಅವನೇ ಪ್ರವೇಶ ಜೀವನ ಆಗಿರೋದು. ಏತಮೇವ ಪುರುಷಂ ಅಂದ್ರೆ ಈ ಪುರುಷನನ್ನೇ ಶರೀರವೆಂಬ ಪುರುಷನನ್ನು ಮಾಡಿದಾರ. ಶರೀರವೆಂಬ ಪುರುಷನನ್ನೇ ಈ ತಲೆಯಿಂದ ಪ್ರವೇಶ ಮಾಡ್ದ ಅಂತ ಅಲ್ವಾ? ಒಂದು ಪ್ರಾಣ ಬ್ರಹ್ಮ, ವಿಕಾರಾಡೃತ ಪ್ರಪಂಚದಲ್ಲಿ ಬ್ರಹ್ಮ ಆಗಿದ್ದು ಪ್ರಾಣ ಬ್ರಹ್ಮ, ಅದು ಇಲ್ಲಿಂದ ಹುಟ್ಟಿದೆ.
ಇನ್ನೊಬ್ಬ ಇಲ್ಲಿಂದ ಹುಟ್ಟಿದ್ದಾನೆ. ಅತ್ತ ದ್ವೇ ಬ್ರಹ್ಮಣಿ ಇತರೇತರ ಪ್ರಾತಿಲೋಮ್ಯೇನ ಪ್ರತಿಪನ್ನೆ ಇತಿ ಪ್ರಾತಿಕೂಲ್ಯೇನವ ಪ್ರಾತಿಕೂಲ್ಯೇನ ಪ್ರತಿಪನ್ನೆ ಇತಿ ತೇ ಚ ಅಸ್ಯ ಪಿಂಡಸ್ಯ ಆತ್ಮಭೂತೆ. ಇಲ್ಲಿ ಈ ದೇಹದಲ್ಲಿ ಈ ಎರಡು ಬ್ರಹ್ಮಗಳು ಒಂದು ಪರಸ್ಪರ ಒಂದಕ್ಕೊಂದು ವಿರುದ್ಧವಾಗಿರುವ ಎರಡು ಬ್ರಹ್ಮಗಳು. ಪ್ರಾತಿಕೂಲ್ಯ ಪ್ರತಿಕೂಲ ಸ್ವಭಾವ ಪ್ರಾತಿಕೂಲ್ಯಂ ವಿರುದ್ಧವಾದ ರೂಪದಿಂದ ಇರತಕ್ಕಂತಹ ಇಬ್ಬರು ಬ್ರಹ್ಮಗಳು ಇಲ್ಲಿ ಹೊಕ್ಕಿರುತ್ತಾರೆ. ಅವುಗಳು ಈ ಪಿಂಡಕ್ಕೆ ಆತ್ಮವಾಗಿವೆ. ಅವಿಬ್ಬರು ಒಬ್ಬ ಕಾರಣ ಸಂಬಂಧಿ ರೂಪದ ಪ್ರಾಣ, ಇನ್ನೊಬ್ಬ ಚೇತನಾದ ಆತ್ಮ. ತೇಜಸ್ಸ ಪಿಂಡಸ್ಯ ಆತ್ಮಭೂತಿ ತಯೋರನ್ಯತರ ಆತ್ಮ ಉಪಾಸ್ಯ ಭವಿತುಮರ್ಹತಿ. ಈ ಇಬ್ಬರು ಆತ್ಮಗಳಲ್ಲಿ ಯಾವ ಒಬ್ಬ ಆತ್ಮನು ನಾನು ಉಪಾಸನೆ ಮಾಡ್ಬೇಕು, ಇಬ್ಬರನ್ನು ಮಾಡಕ್ ಬರಲ್ಲ. ಒಬ್ಬರನ್ನು ನಾನು ಅನ್ಕೋಬೇಕಾಗತ್ತೆ ಎಂದು. ಯೋತ ಉಪಾಸ್ಯ ಕತ್ರಸ್ಯ ಆತ್ಮ ಇತಿ ವಿಶೇಷ ನಿರ್ಧಾರಣಾರ್ಥಂ ಅನ್ಯೋನ್ಯಂ ಅಪರ್ಚೋ ವಿಚಾರಯಂತಹ. ಯಾವಾಗಲೂ ಇಲ್ಲಿ ಉಪಾಸ್ಯನಾದವನೋ ಅವನು ಯಾರು ಅಲ್ಲಿ ಈ ಕಾರ್ಯಕರ ಸಂಘದಲ್ಲಿ ಉಪಾಸ್ಯನಾಗಿರ್ತಕ್ಕಂಥ ಅವನ ಆತ್ಮ ಯಾವನೊಬ್ಬ ಇದಾನಲ್ಲ ಅವನು ಯಾರು ಇಲ್ಲಿ ಅಂತ ಹೇಳಿ ವಿಶೇಷವಾಗಿ ನಿರ್ಧಾರಣೆ ಮಾಡೋಕ್ಕೋಸ್ಕರವಾಗಿ ಮತ್ಮತ್ತು ಅವರು ಎಷ್ಟು ಜನ ಇದ್ದೋ ಗೊತ್ತಿಲ್ಲ. ಅವರು ಈ ಪರಿಷತ್ತಿಲ್ಲ ಋಷಿಗಳ ಹೆಸರು ಇಲ್ಲ, ಯಾರಿದ್ರೂ ಇಲ್ಲ. ಅವರಿಬ್ಬರು ಅದೆಲ್ಲೋ ಒಂದಷ್ಟು ಜನ ಸೇರಿದ್ರು, 3 ಜನ 4 ಜನ 5 ಜನ ಸೇರಿದ್ರು. ಅವ್ರು ಒಬ್ರಿಗೊಬ್ರು ಕೇಳ್ತಾ ಇದ್ದಾರೆ ಅಂತ ಯಾರು ನಮ್ಮಲ್ಲಿ ಆತ್ಮ ಕಥರಸ್ ಆತ್ಮ ಅಂತ. ಎರಡರಲ್ಲಿ ಒಂದಾದ್ರೆ ಕಥರ, ಅನೇಕಲ್ಲಿ ಒಂದಾದ್ರೆ ಕಥಮ. ಇನ್ ಬಿಟ್ವೀನು ಅಮಾಂಗೂನು. ಹಾಗೆ ಬಿಟ್ವೀನು ಎರಡರಲ್ಲಿ ಒಂದು, ಅಮಾಂಗು ಅನೇಕಲ್ಲಿ ಒಂದಲ್ವಾ. ಹಂಗೆ ಇಲ್ಲಿ ಕಾರ್ಯಕರಣ ಆತ್ಮ ಕಾರ್ಯಕರಣ ನಿರಕ್ಷರಾತ್ಮ ಇಬ್ಬರಲ್ಲಿ ಯಾರು ನಮ್ಮ ಆತ್ಮ ಅಂತ ವಿಶೇಷವಾಗಿ ನಿರ್ಧಾರಣೆ ಮಾಡೋಕ್ಕೋಸ್ಕರ ಪರಸ್ಪರ ಅವರು ವಿಚಾರ ಮಾಡುತ್ತಾ ಅವರು ಮತ್ತೆ ಕೇಳಿದರು ಅಂತ. ನಿಲ್ಲಿಸೋಣ, ಆಗಲ್ಲ ನಿಲ್ಲಿಸ್ಬೇಡ.